ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀಯ. ಯಾರ ಫೋನು, ಯಾರ ಮಾತು, ಇಷ್ಟು ದಿನ ಸ್ನೇಹ ಬೆಳೆಸಿದವರನ್ನು ನೀನು ಅಲಕ್ಷ್ಯ ಮಾಡಿದೆಯೋ ಅವರಿಂದನೇ ಇಂದು ತೊಂದರೆ ಬಂದಿದೆ. ಯಾತಕ್ಕಾಗಿ ಹಿಂಗೆ ಬಂದಿದೆ ಅರ್ಥ ಮಾಡಿಕೊಂಡ್ಯಾ? ನಿನ್ನ ಹತ್ರ ಇರೋದು 10 ರೂಪಾಯಿ, ನೀನು ಹೊರಗಡೆ ತೋರಿಸೋದು 100 ರೂಪಾಯಿ. ಅಂದರೆ ಅಲ್ಲಿಗೆ ಜನರ ಕಣ್ಣಿನಲ್ಲಿ ನೀನು ತುಂಬ ಶ್ರೀಮಂತ ಅಂದುಕೊಂಡು ನಿನ್ನ ಹತ್ರ ಹಣ ಕೇಳಲು ಪ್ರಾರಂಭಿಸಿದರು. ಆದರೆ ಅವರಿಗೆ ಕೊಡಲು ನಿನ್ನ ಹತ್ರ ಇಲ್ಲ. ಅಲ್ಲಿಗೆ ಸಮಸ್ಯೆ ಹುಟ್ಟಿಕೊಂಡು ಒಂದಕ್ಕೊಂದು ಸುಳ್ಳು ಹೇಳುತ್ತಾ ಬಂದೆ. ಇದರಿಂದ ನೀನು ಅವರ ದೃಷ್ಟಿಯಲ್ಲಿ ಕೆಟ್ಟವನಾದೆ. ನಿನಗೆ ಆ ಸಮಸ್ಯೆಯಿಂದ ಹೊರಗಡೆ ಬರಲ್ಲ ಆಗ್ತಾ ಇಲ್ಲ. ಇದರ ಬದಲಿಗೆ ಮೊದಲಿಗೆ ನನ್ನ ಹತ್ರ ಇರೋದೆಷ್ಟು, ಸತ್ಯತೆಯಿಂದ ನಡೆದುಕೊಂಡ್ರೆ ಎಂಥ ದೈವವಾದರೂ ಕೈ ಹಿಡಿಯುತ್ತದೆ. ಅದನ್ನು ಬಿಟ್ಟು ಬೊಗಳ ರೀತಿಯಲ್ಲಿ ಮಾಡಿದರೆ ಯಾವುದೂ ಸರಿಯಲ್ಲ ಕಂದ. ನೀನು ಮಾಡುವಂಥ ಒಂದು ಸಮಸ್ಯೆಯಿಂದ ಇಡೀ ಕುಟುಂಬವೇ ಇಂದು ನೋವಿನಲ್ಲಿರಬೇಕಾದ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಒಂದು ಸಲ ಮಾತನಾಡಿಬಿಡು. 100 ಸಲ ಸುಳ್ಳು ಹೇಳೋದಕ್ಕಿಂತ ಒಂದು ಸಲ ಸತ್ಯ ಹೇಳಿ ಬದುಕೋದ್ರಲ್ಲಿ ತುಂಬ ಉತ್ತಮ. ನೀನು ಸತ್ಯದ ದಾರಿ ಹಿಡಿ, ನಾನು ನಿನ್ನ ಜೊತೆಗೇ ಇರುತ್ತೇನೆ. ಏನೇ ಬಂದ್ರೂ ನಾನೇ ನೋಡಿಕೊಳ್ಳುತ್ತೇನೆ. ಎದುರಿಗಿರುವಂಥ ವ್ಯಕ್ತಿಗಳ ಜೊತೆಗೆ ಸರಿಯಾಗಿ ಮಾತನಾಡಿದರೆ ಅಲ್ವಾ ಸಮಸ್ಯೆ ಬಗೆಹರಿಯೋದು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಚಿಂತೆ ಮಾಡಬೇಡ. ಮುಂದಿನ ದಿನಗಳು ಎಲ್ಲ ಒಳ್ಳೆಯದೇ ಇದೆ. ಇನ್ನು 45 ದಿನ ನೀನು ಮುಟ್ಟಿದ್ದೆಲ್ಲ ಬಂಗಾರವೇ. ಆದರೆ ಸತ್ಯ ಪ್ರಾಮಾಣಿಕತೆಯಿಂದ ದುಡಿಯುತ್ತಾ ಬಾ. ನಾನು ನಿನ್ನ ಜೊತೆಗಿದ್ದು 100ರಷ್ಟು ಲಾಭ ಮಾಡಿಕೊಡುತ್ತೇನೆ. ಈಗ ಕಷ್ಟಪಡ್ತಾ ಇದ್ದೀಯ, ಈ ಕಷ್ಟದಲ್ಲಿ ಸುಖ ಇದೆ ಅಂತ ನೀನು ತಿಳಿದುಕೊಂಡಿದ್ದೆ. ಖಂಡಿತವಾಗ್ಲೂ ಇದೆ. ಆದರೆ ಒಂದೊಂದಾಗಿ ಮೆಟ್ಟಿಲೇ ಇರುತ್ತಾ ಬಾ. ಒಂದೇ ಸರ್ತಿಗೆ ತುದಿಯನ್ನು ಮುಟ್ಟುವುದು ತಪ್ಪು. ಮೇಲಿನಿಂದ ಬಿದ್ದರೆ ಎತ್ತಲಿಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಒಂದೊಂದೇ ಮೆಟ್ಟಿಲತ್ತು ಗಟ್ಟಿ ಮಾಡಿಕೊಳ್ತಾ ಹೋದರೆ ಭದ್ರವಾಗಿ ನಿಲ್ಲಬಹುದು. ನಿನ್ನ ಆಸರೆಯಲ್ಲಿ ತುಂಬ ಜನ ಕೆಲಸ ಮಾಡುತ್ತಾರೆ. ಯೋಚನೆ ಮಾಡಬೇಡ. ನಾನು ನಿನ್ನ ಜೊತೆಗಿದ್ದು ಕಾಪಾಡುತ್ತೇನೆ. ಹಾಗೆಯೇ ನೀನು ಕಾಪಾಡಬೇಕೆಂಬುವ ವ್ಯಕ್ತಿಗಳ ಜೊತೆಗೂ ನಾನಿದ್ದೇನೆ. ಅವರ ಯೋಗಕ್ಷೇಮ, ಅವರ ಮುಂದಿನ ಭವಿಷ್ಯ ಎಲ್ಲ ನನಗೆ ಗೊತ್ತು. ನಾನು ತೋರಿಸಿದ ಹಾದಿಯಲ್ಲಿ ನಡೆದುಕೊಂಡು ಹೋಗು, ಶುಭವೇ ಆಗುತ್ತದೆ. ಅದರ ಬದಲಾಗಿ ಇದು ಬೇಡ ಅಂದ್ರೂ ಅದರ ವಿರುದ್ಧವಾಗಿ ಹೋದರೆ ಪೆಟ್ಟು ತಿನ್ನುತ್ತೀಯ. ಪೆಟ್ಟು ಬೇಡ ಕಂದ, ನೀನು ಎಚ್ಚರಿಸಲೆಂದೇ ಬಂದಿದ್ದೇನೆ. 1 ಸಲ 2 ಸಲ ಪ್ರಯತ್ನ ಮಾಡು. ಅದು ಸಫಲ ಆಗದಿದ್ದರೆ ಅದನ್ನು ಕೈ ಬಿಟ್ಟು ಬಿಡು. ಇದು ಬಾಬರಿಗೆ ಇಷ್ಟ ಇಲ್ಲ ಅಂತ ಬೇರೆ ದಾರಿ ಹಿಡಿ. ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೀನಿ ಅಂತ? ಈಗ 3 ದಿನದ ಹಿಂದೆ ಮಾಡಿದಂಥ ಪ್ರಯತ್ನಕ್ಕೆ ಹೇಳ್ತಾ ಇದ್ದೇನೆ. ಹಾಗೆಯೇ ಯಾರೋ ಒಬ್ಬರು ನಮ್ಮ ಸಂಬಂಧಿಕರಲ್ಲಿ ಯಾರೊಬ್ಬರು ಶಿವನ ಪಾದ ಸೇರಿದರೆ ಮೊದಲು ಹೋಗಿ ನಮಸ್ಕಾರ ಮಾಡಿ ಬಾ. ತುಂಬ ಒಳ್ಳೆಯದು. ಶುಭ ದಿನ.